ಬ್ರಹ್ಮಾವರದ ಕೆಂಜೂರು ಅಮುಜೆ ಬಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಿದ್ದು ಕೇವಲ 6 ಮಕ್ಕಳು ಮತ್ತು ಓರ್ವ ಗೌರವ ಶಿಕ್ಷಕಿ ಮಾತ್ರ ಶಾಲೆಯಲ್ಲಿದ್ದಾರೆ. ಈ ಶಾಲೆ ಮುಚ್ಚುವ ಹಂತದಲ್ಲಿದ್ದು ಶಾಲೆ ಉಳಿಸುವ ಹೋರಾಟದ ಅಗತ್ಯವಿದೆ. ಆಂಗ್ಲ ಭಾಷಾ ವ್ಯಾಮೋಹದಿಂದ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಹೊಸ ಕಟ್ಟಡ ಎಲ್ಲ ಸೌಲಭ್ಯಗಳು ಇದ್ದು ಕೇವಲ 6 ವಿದ್ಯಾರ್ಥಿಗಳು ಮಾತ್ರ ಇದ್ದು ಓರ್ವ ಗೌರವ ಶಿಕ್ಷಕಿ ಮಾತ್ರ ಇರುವ ಶಾಲೆಯೊಂದು ಬ್ರಹ್ಮಾವರ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ವ್ಯಾಪ್ತಿಯ ಕೆಂಜೂರು ಬಳಿಯ ಅಮುಂಚಿ ಎಂಬಲ್ಲಿ ಇದೆ. 45 ವರ್ಷದ ಹಿಂದಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಹಸ್ರಾರು ಮಂದಿ ಶಿಕ್ಷಣ ಪಡೆದ ವಿದ್ಯಾರ್ಥಿ ಕುಲವಾಗಿದ್ದು ಇಲ್ಲಿ 1ರಿಂದ 5ನೇ ತರಗತಿಯ ತನಕ ಮಾತ್ರವಾದರೂ ಉತ್ತಮ ಶಿಕ್ಷಣ ನೀಡುತ್ತಿದ್ದ ಶಿಕ್ಷಕರಾದ ಭಾಸ್ಕರ್ ಮಾಸ್ಟರ್, ವಾದಿರಾಜ್, ಸಾಧು ಶೇರಿಗಾರ್, ಶಿಕ್ಷಕಿ ಸುಧಾ ಅವರಿಂದ ಶಿಕ್ಷಣ ಪಡೆದ ಹಲವಾರು ಮಂದಿ ಉನ್ನತ ಹುದ್ದೆಯ ಸ್ಥಾನದಲ್ಲಿದ್ದಾರೆ. ಇದೀಗ 3ನೇ ತರಗತಿಯಲ್ಲಿ 2, 4ನೇ ತರಗತಿಯಲ್ಲಿ 2, 5ನೇ ತರಗತಿಯಲ್ಲಿ 2 ಮಕ್ಕಳು, ಅಡುಗೆಗೆ ಓರ್ವ ಸಿಬ್ಬಂದಿ ಮಾತ್ರ ಇದ್ದು ಮುಂದಿನ ದಿನಗಳಲ್ಲಿ ಮುಚ್ಚುವ ಸ್ಥಿತಿಯಲ್ಲಿರುವುದರಿಂದ ಶಿಕ್ಷಣ ಇಲಾಖೆ ಓರ್ವ ಕಾಯಂ ಶಿಕ್ಷಕಿಯನ್ನ ನೇಮಿಸಿದಲ್ಲಿ ಮಕ್ಕಳ ಸಂಖ್ಯೆಯನ್ನ ಹೆಚ್ಚಿಸುವಲ್ಲಿ ನೆರವಾಗುತ್ತಿವೆ ಎನ್ನುತ್ತಾರೆ ಇಲ್ಲಿನ ಹಳೆ ವಿದ್ಯಾರ್ಥಿಗಳು. ಒಂದು ಅಮುಜೆ ಶಾಲೆಯಲ್ಲಿ ಈ ಟೀಚರ್ಸ್ ಇಲ್ಲದೆ ಸ್ವಲ್ಪ ಸಮಸ್ಯೆಗಳಾಗ್ತಾ ಇದೆ. ಗೌರ್ಮೆಂಟಿಂದ ಎಲ್ಲ ವ್ಯವಸ್ಥೆ ಸಿಗ್ತಿದೆ, ಬಟ್ ಟೀಚರ್ಸ್ ಇಲ್ಲ. ಇಲ್ಲಿ ಒಂದು 40 ವರ್ಷದಿಂದ ಶಾಲೆ ನಡೀತಾ ಇದೆ, ಬಟ್ ತುಂಬ ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಹೋದವರಿದ್ದಾರೆ. ಬಟ್ ಇವಾಗ ಟೀಚರ್ಸ್ ಇಲ್ಲ. ಈಗ ಒಂದು 5-6 ಮಕ್ಕಳು ಇದಕ್ಕೆ ಬಂದಿದ್ದಾರೆ. ಇನ್ನೂ ತುಂಬ ಮಕ್ಕಳನ್ನ ನಾವು ಸೇರಿಸಲಿಕ್ಕೆ ಮಾಡಿಕೊಡ್ತೇವೆ. ನಮ್ಮ ಊರಿನ ಇದರಿಂದ ನಾವು ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಮಾಡಿಕೊಡ್ತೇವೆ. ಆದರೆ ಅದೇ ಒಂದು ಗೌರ್ಮೆಂಟಿಂದ ಟೀಚರ್ಸ್ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ನಮಗೆ ತುಂಬ ಒಂದು ಭಾರಿ ಒಳ್ಳೆಯದಾಗ್ತಾಯಿತ್ತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.